ಇನ್ನು ಈ ಕೋಗಿಲು ಕ್ರಾಸ್ ಏನಿದೆ ಇಲ್ಲಿ ಹಿಂದೆ ಕ್ವಾರಿ ಇತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈಗ ರಾತ್ರೋರಾತ್ರಿ ಕೆಲವರು ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರಿ ಜಾಗಕ್ಕೆ ಯಾರೂ ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಈ ಸರ್ಕಾರಿ ಜಾಗ ಏನಿದೆ ಇದಕ್ಕೆ ಯಾರೊಬ್ರು ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಸ್ಥಳೀಯ ಶಾಸಕರು ಕೂಡ ಇದನ್ನ ಗಮನಕ್ಕೆ ತಂದಿದ್ದಾರೆ. ಈ ಕಸದ ಗುಂಡಿ ಏನಿತ್ತು ಅದರ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ಇದರಲ್ಲಿ ಕೆಲವರು ರಾಜಕೀಯ ಬೆರೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಸಿಂಪತಿ ತೋರಿಸೋದಕ್ಕೆ ಕೇರಳ ರಾಜ್ಯ ಕೂಡ ಹೊರಟಿದೆ. ಆದರೆ ಇಲ್ಲಿ ನನಗೆ ಎಲ್ಲರೂ ಕೂಡ ಜೈಕಾರ ಹೇಳ್ತಾ ಇದ್ದಾರೆ. ಕೆಲವರು ದುಡ್ಡು ತಗೊಂಡು ಕಾನೂನು ಬಾಹಿರವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕೂಡ ಕರೆದಿದ್ದಾರೆ. ಮುಂಚಿತವಾಗಿ ಕಣ್ಣಾರೆ ಇದನ್ನೆಲ್ಲ ನೋಡಬೇಕು. ಹೀಗಾಗಿ ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇನ್ನು ಯಾರ್ಯಾರು ದುಡ್ಡು ತಗೊಂಡು ಇಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂಥವರ ಮೇಲೆ ಕ್ರಮ ಆಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಗಿಲು ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು ಕ್ವಾರಿ ಪಿಟ್ಟು, ಈ ಜಾಗನ ಒಂದು 9-10 ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ಇವರೆಲ್ಲ ಹೊಸದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ, ಗೂಗಲ್ ಇಮೇಜಸ್ ಎಲ್ಲ ಇದೆ. ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಕೆಲವರಿಗೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದು ಹಾಕಿದ್ದಾರೆ. ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮ್ಗೆ ಇಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡಕ್ ಆಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ನೋಡುದಿಲ್ಲ, ಲೀಚೆಟ್ ಪಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕಟ್ಕೊಂಡಿದ್ದಾರೆ. ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ. ಕೇರಳ ಸಿಎಂ ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಭಯದಿಂದ ಮೈನಾರಿಟೀಸ್ಗೆ ಸಿಂಪತಿ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ. ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಇದ್ರೆ ಅವ್ರ ಧಿಕ್ಕಾರ ಕರಿಬೇಕಾಯ್ತು. ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ. ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಇದ್ದಾರೆ, ಯಾರು ಮನೆಗಿಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಟೆಂಪ್ರರಿ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ, ತಿಳಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಕೋಗಿಲು ಕ್ರಾಸ್ ಬಳಿಯಲ್ಲಿ ಅಕ್ರಮ ಒತ್ತುವರಿ ತೆರವು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಮತ್ತೊಂದೆಡೆ ಕೇರಳ ಕೂಡ ಇದರ ಸಿಂಪತಿ ಪಡೆದುಕೊಳ್ಳೋದಕ್ಕೆ ಒಂದು ಕಡೆ ಮುಂದಾಗ್ತಾ ಇದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಬಂದು ಮಾತನಾಡಿದ್ದಾರೆ. ಮತ್ತೊಂದೆಡೆ ಅಧಿಕಾರಿಗಳು ಕೂಡ ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂ ಅವರು ಸಭೆ ಮಾಡ್ತಾ ಇದ್ದಾರೆ. ಈ ನಿವಾಸವನ್ನ ಕಳೆದುಕೊಂಡಂತವರು, ಬೀದಿಗೆ ಬಿದ್ದವರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಡುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಏನ್ ನಡೀತಾ ಇದೆ ಸದ್ಯಕ್ಕೆ ಸ್ಥಳದಲ್ಲಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಮುಖ್ಯವಾಗಿ ಜಿಲ್ಲಾಡಳಿತ ಹಾಗೇನೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳ ವರ್ಗ ನೀಡುವ ಪ್ರಕಾರ ಇವ್ರು ಯಾರು ನಿರಾಶ್ರಿತರಲ್ಲ, ಇವ್ರು ಯಾರು ಇಲ್ಲಿನ ವಾಸಿಗರಲ್ಲ. ಇವರೆಲ್ಲರೂ ಕೂಡ ಅಕ್ರಮವಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಸ್ವತಃ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಡಿಸಿಎಂ ಕೂಡ ಹೇಳುವಂತದ್ದು, ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸುವಂತವ್ರಿಗೆ ನಾವು ಬೆಂಗಳೂರನ್ನ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದೀವಿ. ಬೇರೆ ಕಡೆಯಿಂದ ಬಂದು ನೆಲೆಸೋರು ಇಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಕಟ್ಕೊಂಡ್ರೆ ನಾವು ಸಹಿಸೋಕ್ಕಾಗಲ್ಲ. ಇದು ರಾಜಕೀಯ ಪ್ರೇರಿತ ಹೇಳಿಕೆ, ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನುವಂತಹ ನೇರವಾದಂತ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಿನ್ನೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಬಂದಿದ್ರು, ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ರು.
ಇಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡುವಂತದ್ದು. 180 ಮನೆ 200 ಮನೆಗಳು ಇತ್ತು ಅನ್ನುವಂತಹ ಆರೋಪ ಇಲ್ಲಿನ ಸ್ಥಳೀಯರಿದ್ದು. ಹಾಗೇನೆ ಇಲ್ಲಿನ ಕೆಲವರು ಅಲ್ಲೇ ಅದೇ ಒಂದು ಏನು ಮನೆಗಳನ್ನು ಕಳ್ಕೊಂಡಿದ್ದಂತ ಜಾಗದಲ್ಲೇ ಶೆಡ್ಗಳನ್ನು ಹಾಕೊಂಡಂತ ಕುಟುಂಬಗಳ ಆರೋಪ ಅಥವಾ ಅಸಮಾಧಾನ. ಆದ್ರೆ ವಾಸ್ತವವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದು ಕೇವಲ 75 ಮನೆಗಳನ್ನು ಮಾತ್ರ ಮೊನ್ನೆ ಕಳೆದ ವಾರ ಡೆಮೊಲಿಷನ್ ಮಾಡಿದ್ದು. ಆದ್ರೆ 180 ಮನೆಗಳು ಇರ್ಲಿಲ್ಲ ಅನ್ನುವಂಥದ್ದು. ಹಾಗೇನೆ ದಾಖಲೆಗಳನ್ನು ಕೂಡ 2023ರಿಂದ 2025ರವರೆಗೆ 2023ರಲ್ಲಿ ಈ ಒಂದು ಜಾಗ ಅಂದ್ರೆ ಅಲ್ಲಿನ ಕ್ವಾರೆ 15 ಎಕರೆ ಏನ್ ಜಾಗ ಇದೆ ಆ ಜಾಗದಲ್ಲಿ ಖಾಲಿ ಇತ್ತು. ಆದ್ರೆ 2024-25ರಲ್ಲಿ ಜನ ಏಕಾಏಕಿ ವಾಸ್ತವ್ಯವನ್ನ ಮಾಡ್ತಾರೆ ಅಥವಾ ಮನೆಗಳು ಕಾಣಿಸುತ್ತವೆ ಅನ್ನೋದು, ಬ್ರಿಕ್ಸ್ ಗಳಿಂದ ಕಟ್ಟಿರುವಂತಹ ಮನೆಗಳು ಕಾಣಿಸ್ತವೆ ಅನ್ನೋದು. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಇದು ಎಲ್ಲವೂ ಈ ಮಾಹಿತಿ ಸಿಎಂ ಸಿದ್ದರಾಮಯ್ಯನವರ ಬಳಿಗೆ ತಲುಪಿರುವಂತದ್ದು. ಸಂಪೂರ್ಣವಾದ ವರದಿ ಸಿಬಿಐ ಅಧಿಕಾರಿಗಳು ಕೂಡ ವರದಿಯನ್ನು ನೀಡಿದ್ದಾರೆ. ಜಿಲ್ಲಾಡಳಿತ ಏನಿತ್ತು ಅನ್ನೋದನ್ನು ವರದಿ ಕೊಟ್ಟಿದೆ. ಹಾಗೇನೆ ಸ್ಥಳ ಪರಿಶೀಲನೆ ಮಾಡುವಂತಹ ಅಧಿಕಾರಿಗಳ ವರ್ಗನು ಕೂಡ ಈಗ ಸಿಎಂಗೆ ಮಾಹಿತಿಯನ್ನ ನೀಡಿರುವಂತದ್ದು. ಸಿಎಂ ಒಂದು ರೀತಿ ಸಭೆ ನಡೆಸಿ ಕೆಲವು ಹೊತ್ತಿನಲ್ಲಿ ಪ್ರೆಸ್ ಮೀಟ್ ಕೂಡ ಮಾಡಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇದೇ ಒಂದು ಸರ್ವೆ ನಂಬರ್ ಏನು ಯಲಹಂಕ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ವ್ಯಾಪ್ತಿ ಏನಿದೆ ಅಂದ್ರೆ ಕೊಗಿಲು ಅಥವಾ ಶ್ರೀನಿವಾಸಪುರ ಹೋಬಳಿ ಅಂತ ಹೇಳಿ ಸರ್ವೆ ನಂಬರ್ 90ರಲ್ಲಿ 15 ಎಕರೆ ಜಾಗದಲ್ಲಿ ಕೆಲವರು ಈ ಒಂದು ಸರ್ವೆ ನಂಬರ್ ಇದ್ದು ಮನೆಯನ್ನು ಕಳ್ಕೊಂಡಂತಹ ಕೆಲವು ಕುಟುಂಬಗಳು ಇದ್ದಾರೆ. ಅದಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಈಗ ವಸತಿ ಇಲಾಖೆ ಮುಂದಾಗಿದೆ. ಬೆಳಗ್ಗೆ ಕೂಡ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕೂಡ ಬಂದು ಯಾರ್ಯಾರು ಸಂಬಂಧಪಟ್ಟವ್ರ ಮನೆ ಕಳ್ಕೊಂಡಿದ್ದಾರೆ ನಿಮ್ಮದು ಪೂರ್ಣ ದಾಖಲೆ ಕೊಡಿ ಅಂತ ಕೆಲವು ತಿಳಿಸ್ಕೊಂಡು ಪರಿಶೀಲನಾ ಕಾರ್ಯ ಕೂಡ ಮಾಡ್ತಾ ಇದೆ. ಅದ್ರ ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಕೂಡ ಇಲ್ಲಿ ಏನಾದ್ರೂ ಇಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಮೂಲಭೂತ ಸೌಕರ್ಯ ಅಡ್ಡಿ ಆಗಿರುವಂತದ್ದು, ಅವರನ್ನ ಒಕ್ಕಲುಬಿಸುವಂತದ್ರಲ್ಲಿ ಇದರಲ್ಲಿ ಹ್ಯೂಮನ್ ಅಸಾಲ್ಟ್ ಆಗಿದೆ ಅನ್ನೋ ದೃಷ್ಟಿಯಲ್ಲಿ ಮಾನವ ಹಕ್ಕುಗಳ ಆಯೋಗ ಕೂಡ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅವರು ಕೂಡ ಇವತ್ತು ಅಥವಾ ನಾಳೆ ವರದಿಯನ್ನು ಕೊಡ್ತಾರೆ. ಮೇಲ್ನೋಟಕ್ಕೆ ಇಲ್ಲೂ ಕೂಡ ಇಲ್ಲಿ ಹಲವು ವರ್ಷಗಳ ವ್ಯಕ್ತಿಯವ್ರನ್ನ ಅನಾಥರನ್ನಾಗಿ ಮಾಡುವಂತ ನಿರಾಶ್ರಿತರನ್ನಾಗಿ ಮಾಡುವಂತಹ ಪ್ರಕ್ರಿಯೆಗಳು ಮೇಲ್ನೋಟಕ್ಕೆ ಎಲ್ಲೂ ಕಂಡುಬಂದಿಲ್ಲ ಅನ್ನುವಂತಹ ಮಾಹಿತಿ ಮಾನವ ಹಕ್ಕುಗಳ ಆಯೋಗಗಳು ಕೂಡ ಬರ್ತಾ ಇದೆ. ಹಾಗಾಗಿ ಒಟ್ಟಾರೆ ಏನಂತಂದ್ರೆ ನಿಜವಾದ ಮನೆ ಕಳ್ಕೊಂಡವರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಭರವಸೆ ಡಿಸಿಎಂ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ಎಲ್ಲ ನಿರ್ಧಾರಗಳು ಏನ್ ತೆಗೆದುಕೊಳ್ಬೇಕು ಏನ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣವಾದಂತಹ ನಿರ್ಧಾರ ಸಿಎಂ ಬಳಿ ಇರುವಂತದ್ದು. ಕೆಲವು ಹೊತ್ತಿನಲ್ಲಿ ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪ್ರಕಟ ಮಾಡುವ